ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರ ವಿಚಾರದಲ್ಲಿ ಯಾವಾಗ ನಿಯಮಗಳನ್ನು ಬಿಗಿಗೊಳಿಸಿತು ಅದಾದ ಬೆನ್ನಿಗೆ PhD ಸರ್ಟಿಫಿಕೇಟ್ಗೆ ವಿಪರೀತ ಡಿಮಾಂಡ್ ಸೃಷ್ಟಿಯಾಗಿಬಿಟ್ಟಿದೆ. ಕೆಲಸ ಉಳ್ಕೋಬೇಕು ಅಂತಂದ್ರೆ PhD ಪಡ್ಕೊಳ್ಬೇಕು ಅನ್ನುವಂಥ ಅನಿವಾರ್ಯ ಸ್ಥಿತಿಗೆ ಸಿಲುಕಿರುವಂಥ ಕೆಲ ಅತಿಥಿ ಉಪನ್ಯಾಸಕರು PhD ಸರ್ಟಿಫಿಕೇಟ್ ಅನ್ನು ಪಡೆಯೋದಕ್ಕೆ ಅಡ್ಡದಾರಿ ಹಿಡಿತಾ ಇದ್ದಾರೆ. ಏಜೆಂಟರ್ಗಳ ಮುಖಾಂತರ ನಕಲಿ PhD ಸರ್ಟಿಫಿಕೇಟ್ ಅನ್ನು ಪಡೆದು ಅದನ್ನ ಉನ್ನತ ಶಿಕ್ಷಣ ಇಲಾಖೆಗೆ ಸಲ್ಲಿಸುವಂತ ಕೆಲಸಗಳಾಗ್ತಾ ಇದೆ. ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆ ವಿಸ್ತೃತವಾದಂತ ವರದಿಯನ್ನು ಪ್ರಸಾರ ಮಾಡಿತು. ಫೇಕ್ ಸರ್ಟಿಫಿಕೇಟ್ ಅನ್ನು ಬಳಸಿ PhD ಪಡೆದಿದ್ದೀನಿ ಅಂತ ಡಾಕ್ಯುಮೆಂಟ್ ಮಾಡಲಾಗ್ತಿದೆ ಅನ್ನೋದರ ಬಗ್ಗೆ ಸಾಕ್ಷ್ಯ ಸಮೇತ ನಾವು ಸುದ್ದಿ ಬಿತ್ತರ ಮಾಡಿದ್ವಿ. ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿ ಈಗ ಇದು ಇಡೀ ರಾಜ್ಯಕ್ಕೆ ವ್ಯಾಪಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ಸಂಚಲನ ಸೃಷ್ಟಿಸಿದೆ. PhD ನಕಲಿ ಸರ್ಟಿಫಿಕೇಟ್ ಅನ್ನ ಆ ದಂಧೆ ನಡೀತಾ ಇರೋ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಅತಿಥಿ ಉಪನ್ಯಾಸಕರು ಇದನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ. ಕೆಲ ಅತಿಥಿ ಉಪನ್ಯಾಸಕರು ಇದನ್ನ ಮಾಡ್ತಿದ್ದಾರೆ ತಮ್ಮ ಜಾಬ್ ಅನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಅಥವಾ ಜಾಬ್ ಅನ್ನ ಪಡೆಯೋದಕ್ಕೋಸ್ಕರ. ಸಾಕ್ಷ್ಯ ಸಮೇತ ನಾವು ಸುದ್ದಿ ಪ್ರಸಾರ ಮಾಡಿದ ಬೆನ್ನಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟರು. ಸರ್ಕಾರ ಆದೇಶ ಮಾಡಿದ ನಂತರ ಈ ರೀತಿಯಾಗಿದೆ, ಡಿಮಾಂಡ್ ಜಾಸ್ತಿ ಆಗಿದೆ, ಏಜೆಂಟರುಗಳು ಹುಟ್ಟುಕೊಂಡಿದ್ದಾರೆ, ನಕಲಿ ಸರ್ಟಿಫಿಕೇಟ್ ಕೊಡುವಂತ ಏಜೆಂಟರುಗಳು ಹುಟ್ಟುಕೊಂಡಿದ್ದಾರೆ, ಕ್ರಮ ಕೈಗೊಳ್ತೀವಿ ಅಂತ ಡಾಕ್ಟರ್ MC ಸುಧಾಕರ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದರು. ಕೊಪ್ಪಳದಲ್ಲಿ 4 ರಿಂದ 5 ಲಕ್ಷ, ಕೆಲ ಸರ್ಟಿಫಿಕೇಟ್ಗಳಿಗೆ 7 ಲಕ್ಷಕ್ಕೆ ಮಾರಾಟ ಆಗ್ತಿದೆ ಅಂತ ನಾವು ನಿನ್ನೆ ಸುದ್ದಿ ಪ್ರಸಾರ ಮಾಡಿದ್ವಿ. ಇನ್ನು ವಿಜಯಪುರದಲ್ಲೂ ಇದು ನಡೀತಾ ಇದೆ. ವಿಜಯಪುರದ ಸಿಂದಗಿ ಕಾಲೇಜಿನಲ್ಲೂ ಈ ನಕಲಿ ಸರ್ಟಿಫಿಕೇಟ್ಗಳ ಹಾವಳಿ ಶುರುವಾಗಿದೆ. ನಕಲಿ PhD ಸರ್ಟಿಫಿಕೇಟ್ ಕೊಟ್ಟು ಉಪನ್ಯಾಸಕ ಹುದ್ದೆಯನ್ನ ಬಸವರಾಜ್ ಪಾಟೀಲ್ ಎನ್ನುವಂತ ಉಪನ್ಯಾಸಕರೊಬ್ಬರು ಪಡ್ಕೊಂಡಿದ್ದಾರೆ. ಈ ಬಗ್ಗೆ ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ ಕೆಲ ಅತಿಥಿ ಉಪನ್ಯಾಸಕರು. ಅಂದ್ರೆ ಇದು ಕೊಪ್ಪಳ ಜಿಲ್ಲೆಗಷ್ಟೇ ಸೀಮಿತವಾಗಿಲ್ಲ, ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಅಣ್ಣಾಮಲೈ ಯೂನಿವರ್ಸಿಟಿ, ಅರುಣೋದಯ ಯೂನಿವರ್ಸಿಟಿ, ಅದರ ಜೊತೆಗೆ ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ, ಈ ರೀತಿ ಬೇರೆ ರಾಜ್ಯದ ಯೂನಿವರ್ಸಿಟಿ ಹೆಸರಲ್ಲಿ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಅನ್ನು ಒದಗಿಸೋದಕ್ಕೊಬ್ಬ ಏಜೆಂಟಿಗೆ 4 ರಿಂದ 5 ಲಕ್ಷ, ಕೆಲ ಕೇಸ್ಗಳಲ್ಲಿ 7 ಲಕ್ಷ, ಈ ರೀತಿ ದುಡ್ಡು ಪಾವತಿ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಇದೇ ಸರ್ಟಿಫಿಕೇಟ್ ಅನ್ನ ಉನ್ನತ ಶಿಕ್ಷಣ ಇಲಾಖೆಗೆ ಸಬ್ಮಿಟ್ ಮಾಡಲಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನಿಯಮಗಳಲ್ಲಿ ಒಂದು ಬದಲಾವಣೆ ಮಾಡಿಕೊಂಡಿದೆ ಸರ್ಕಾರ. PhD ಕಡ್ಡಾಯ ಆಗಿರಬೇಕು ಅನ್ನುವಂಥ ನಿಯಮವನ್ನು ಏನು ಜಾರಿಗೆ ತರಲಾಗಿದೆ. ಇದಾದ ನಂತರ ಈ ರೀತಿ ಸರ್ಟಿಫಿಕೇಟ್ಗಳಿಗೆ ಡಿಮಾಂಡ್ ಸೃಷ್ಟಿಯಾಗಿರೋ ಕೆಸೆಟ್, ನೆಟ್ ಮತ್ತು PhD ಕಡ್ಡಾಯ ಅನ್ನುವಂಥ ನಿಯಮದ ಬಳಿಕ ಸದ್ಯ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈ ಜಾಲ ವ್ಯಾಪಿಸಿರೋದು ಗೊತ್ತಾಗ್ತಾ ಇದೆ. ನಾವು ನಿನ್ನೆ ಪ್ರಸಾರ ಮಾಡಿದಂತ ಸುದ್ದಿಯ ಡೀಟೇಲ್ ಅನ್ನು ನೀವು ನೋಡ್ತಾ ಇದ್ದೀರಿ. ಇದು ಅಣ್ಣಾಮಲೈ ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಅನ್ನು ಫೇಕ್ ಆಗಿ ಮಾಡಿರೋದು. ಅಣ್ಣಾಮಲೈ ನ್ಯಾಕ್ನಿಂದ A+ ಮಾನ್ಯತೆ ಪಡೆದಿರುವಂತಹ ಯೂನಿವರ್ಸಿಟಿ, ಆದರೆ A ಗ್ರೇಡ್ನ ಸರ್ಟಿಫಿಕೇಟ್ ಇದೆ, ಅಲ್ಲೂ ನಕಲಿ ಅಂತ ಗೊತ್ತಾಗುತ್ತೆ. ಇನ್ನು ಅಣ್ಣಾಮಲೈ ಯೂನಿವರ್ಸಿಟಿಯ PhD ಪಡೆದವರ ಪಟ್ಟಿಯನ್ನು ತೆಗೆದು ನೋಡಿದರೆ ನಾವು ನಿನ್ನೆ ತೋರಿಸಿದ್ವಿ 6 ಜನ ಉಪನ್ಯಾಸಕರು ಏನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಅವರ ಹೆಸರೇ ಇಲ್ಲ. ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯದ ಹೆಸರನ್ನು ಬಳಸಿ ಸರ್ಟಿಫಿಕೇಟ್ ರೆಡಿ ಆಗಿದೆ. ಚೌಧರಿ ಚರಣ್ ಸಿಂಗ್ ವಿವಿಯಲ್ಲಿ ಕನ್ನಡದಲ್ಲಿ ಇವರು PhD ಮಾಡಿದ್ದಾರೆ ಅಂತ, ಬಟ್ ಚೌಧರಿ ಚರಣ್ ಸಿಂಗ್ ವಿವಿಯಲ್ಲಿ ಕನ್ನಡ ಸಬ್ಜೆಕ್ಟೇ ಇಲ್ಲ. ಆ ಕಡೆ ಅರುಣೋದಯ ಯೂನಿವರ್ಸಿಟಿಯಲ್ಲೂ ಕೂಡ ಇದೇ ರೀತಿ ಗೋಲ್ಮಾಲ್ಗಳಾಗ್ತಾ ಇದ್ದಾವೆ.
ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿರುವಂತಹ ಅರುಣೋದಯ ಯೂನಿವರ್ಸಿಟಿ, ಇದರ ಹೆಸರಲ್ಲೂ ಕೂಡ ಫೇಕ್ ಸರ್ಟಿಫಿಕೇಟ್ಗಳನ್ನು ಕೊಡಲಾಗ್ತಾ ಇದೆ. ಅತಿಥಿ ಉಪನ್ಯಾಸಕರನ್ನ ವಂಚಿಸುವಂತ ಕೆಲಸಗಳು ಸರ್ಟಿಫಿಕೇಟ್ ಮುಖಾಂತರ. ಅತಿಥಿ ಉಪನ್ಯಾಸಕರು ವಂಚನೆಗೊಳಗಾಗ್ತಾ ಇದ್ದಾರೆ, ಸರ್ಕಾರವು ವಂಚನೆಗೊಳಗಾಗ್ತಾ ಇದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಫೋನ್ ಸಂಪರ್ಕದಲ್ಲಿ. ಸುಧಾಕರ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ತಮ್ಮ ಗಮನಕ್ಕೆ ಬಂತು ಅಂತ ನಾನು ಭಾವಿಸ್ತೀನಿ ಸರ್. ಯಾಕೆ ಈ ರೀತಿ ಆಗ್ತಿದೆ ಇದು? ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಇದು ಬಹಳ ದಿವಸಗಳಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂತ ವಿಚಾರ ಇಲಾಖೆ ಗಮನದಲ್ಲಿದೆ. ನಾವು ಆ ಸಂಬಂಧಪಟ್ಟಂತ ಪ್ರಾಂಶುಪಾಲರಿಗೆ ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಆ ರೀತಿ ಇದ್ರೆ ತಕ್ಷಣ ಅವರನ್ನ ಇದನ್ನ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗ್ಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ. ಏನು ತಮ್ಮ ವಾಹಿನಿಯಲ್ಲಿ ಬಂದಿರ್ತಕ್ಕಂಥ ಸುದ್ದಿ ಮೇಲೆ ಈಗಾಗಲೇ ನಾನು ಬಹಳ ಕಟ್ಟುನಿಟ್ಟಾದಂತ ಸೂಚನೆ ಕೊಟ್ಟಿದ್ದೀನಿ. ಯಾವ ವ್ಯಕ್ತಿ ಫೋನ್ ಸಂಭಾಷಣೆಯಲ್ಲಿ ಈ ರೀತಿಯಾಗಿ ಫೇಕ್ PhD ಸರ್ಟಿಫಿಕೇಟ್ ಕೊಡುವಂತ ವಿಚಾರದಲ್ಲಿ ಚರ್ಚೆ ಆಗಿದೆ. ಅದ್ರ ಬಗ್ಗೆನೂ ಕೂಡ ತಕ್ಷಣ ತನಿಖೆ ಮಾಡಿಸ್ಬೇಕು ಮತ್ತು ಆ ರೀತಿ ಒಂದು ಸ್ಪಷ್ಟವಾದಂತ ಒಂದು ನಿಖರವಾದಂತ ಮಾಹಿತಿ ಕಲೆ ಹಾಕಿ ಅದಕ್ಕೆ ಪುರಾವೆಗಳು ಸಿಕ್ಕಂತ ಸಂದರ್ಭದಲ್ಲಿ ಇದನ್ನ UGCಗೂ ಬರೆದು ಯಾವ ನೀವು ಕೆಲವು ವಿಶ್ವವಿದ್ಯಾಲಯಗಳ ಹೆಸರುಗಳನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನಿಖರವಾಗಿ ಬಂದಾಗ ನಾವು ಅದನ್ನ ಈ ರೀತಿಯಾಗಿ ಮಾಹಿತಿ ಇದೆ, ಇದನ್ನ ತಕ್ಷಣ ನೀವು ತನಿಖೆ ಮಾಡಿ ಕ್ರಮ ಆಗ್ಬೇಕು. ಈಗ ಸುಧಾಕರ್ ಅವರೀಗ ಈಗ ಯಾರೋ ಒಬ್ರು ಅತಿಥಿ ಉಪನ್ಯಾಸಕರು ಒಂದು ಸರ್ಟಿಫಿಕೇಟ್ PhD ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದ್ರು ಅಂತ ಅನ್ಕೊಳ್ಳೋಣ, ಅದನ್ನ ವೆರಿಫಿಕೇಶನ್ ಹೆಂಗ್ ಮಾಡಲಾಗುತ್ತೆ? ಅದಕ್ಕೊಂದು ಪ್ರೊಸೀಜರ್ ಇಲ್ವಾ ಸರ್? ಈಗ ನೋಡಿ, ನಾವು ಮೊನ್ನೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಮಾಡಿದಂತ ಸಂದರ್ಭದಲ್ಲಿ ಈ ಹೊರ ರಾಜ್ಯಗಳ ವಿಶ್ವವಿದ್ಯಾಲಯಗಳಿಂದ ತಂದಿರ್ತಕ್ಕಂತ ಒಂದು ಏನು PhD ಪತ್ರಗಳೇನಿರ್ತವೆ ಅದನ್ನ ನಾವು ಒಂದು ತಂಡಗಳನ್ನ ಮಾಡಿ ಆ ಸಂದರ್ಭದಲ್ಲಿ ತಂಡಗಳನ್ನ ಖುದ್ದ ಅಲ್ಲಿಗೆ ಕಳಿಸಿ ಆ ವಿಶ್ವವಿದ್ಯಾಲಯದಲ್ಲಿ ಪರಿಶೀಲನೆ ಮಾಡಿರ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಿದ್ದೇವೆ. ಏನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ 2024ರಲ್ಲಿ ಮಾಡಿದಂತ ಸಂದರ್ಭದಲ್ಲಿ. ಅದರಿಂದ ಇದು ನಮಗೆ ಇದು ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಇದನ್ನ ನಾವು ಪ್ರಾಂಶುಪಾಲರ ಹಂತದಲ್ಲೇ ಇದನ್ನ ಪರಿಶೀಲನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳ ಬಗ್ಗೆ ಮಾಹಿತಿ ಕಲೆ ಹಾಕೊಂಡು ಮಾಡ್ಬೇಕು ಅಂತಕ್ಕಂಥದ್ದನ್ನ ಕೊಟ್ಟಿದ್ದೀವಿ. ಸರ್, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ರೆ ಏನ್ ಮಾಡೋಣ ಇದರಲ್ಲಿ? ಇಲ್ಲ, ಆ ರೀತಿ ಇದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗತ್ತೆ. ಈಗ ಯಾರು ಪ್ರಾಂಶುಪಾಲರು ಆ ರೀತಿಯಾಗಿ ಏನಾದ್ರು ನಿರ್ಲಕ್ಷ್ಯ ಮಾಡಿ ಈ ರೀತಿ ಇಂಥದಕ್ಕೆ ಪ್ರೋತ್ಸಾಹ ಕೊಟ್ರೆ ಖಂಡಿತ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತ ಕಾನೂನು ರೀತಿಯ ಕ್ರಮವನ್ನು ನಾವು ಜರುಗಿಸ್ತೇವೆ. ಸರ್, ಯಾಕಂತಂದ್ರೆ ನೀವು ಮಾನಿಟರ್ ಮಾಡೋದಕ್ಕೆ ಪ್ರಾಂಶುಪಾಲರ ನೇತೃತ್ವವನ್ನು ಕೊಟ್ರೆ ಇದು ತೋಳನ್ನ ಕಾಯೋದಕ್ಕೆ, ಕುರಿ ಕಾಯೋದಕ್ಕೆ ತೋಳನ್ನ ನೇಮಿಸಿದ ರೀತಿಯಲ್ಲಿ ಆಗತ್ತಾ ಅಂತ ಪ್ರಶ್ನೆ ಬರುತ್ತೆ ಸರ್. ನಾವು ವ್ಯವಸ್ಥೆಯಲ್ಲಿ ಎಲ್ಲರ ಮೇಲೂ ಸಂಶಯ ಪಡುವಂತ ಸಾಧ್ಯ ಇಲ್ಲ. ನಾವೊಂದು ವ್ಯವಸ್ಥೆ ಏನ್ ಮಾಡಿದೀವಿ, ಒಂದ್ಸತಿ ಅದನ್ನ ಪರಿಶೀಲನೆ ಮಾಡಿ ನೈಜತೆ ನಮಗೆ ದೃಢೀಕರಣ ಆದ್ಮೇಲೆ ಅದನ್ನ ನಾವು ನಮ್ಮ ವ್ಯವಸ್ಥೆಯಲ್ಲಿ ಒಂದು ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತಕ್ಕಂಥ ವ್ಯವಸ್ಥೆ ಇದೆ. ಅದನ್ನ ಪ್ರತಿ ವರ್ಷ ಅದರ ನೈಜತೆಯನ್ನ ಪರಿಶೀಲನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನ ನಾವು ಮಾಡಿದ್ದೇವೆ. ಯಾಕಂದ್ರೆ ಒಮ್ಮೆ ಇದು ಮಾಡಿದ್ಮೇಲೆ ನಂತರ ಅದನ್ನ ಪ್ರತಿ ಒಂದು ಸಂದರ್ಭದಲ್ಲೂ ಮಾಡುವಂತ ಅವಶ್ಯಕತೆ ಬರಲ್ಲ. ಆದ್ರೆ ಹೊಸದಾಗಿ ನೀವು ಹೇಳಿದಾಗೆ ಇತ್ತೀಚೆಗೆ ಏನು ನಮ್ಮ ಡಿವಿಷನ್ ಬೆಂಚು ಏನು ತೀರ್ಮಾನ UGC ಏನೋ ಅರ್ಹತೆ ಇರ್ತಕ್ಕಂತ ಅವರ ಮಾನದಂಡಗಳಲ್ಲಿ ಅರ್ಹತೆ ಇರ್ತಕ್ಕಂಥವರನ್ನೇ ನಾವು ನೇಮಕಾತಿ ಮಾಡ್ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಬಹುಶಃ ಈ ರೀತಿಯಾಗಿ ಕೆಲವರು ಈ ಒಂದು ದಿಕ್ಕಿನಲ್ಲಿ ಹೋಗಿ ಹೇಗಾದ್ರೂ ಮಾಡಿ ಕೆಲಸ ಒಂದು ಅತಿಥಿ ಉಪನ್ಯಾಸಕರ ಕೆಲಸ ಬಿಡಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನಗಳ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಇದನ್ನ ನಾವಂತೂ ಖಂಡಿತವಾಗಿ ಈ ರೀತಿಯಾಗಿ ಕಾನೂನು ವಿರುದ್ಧವಾಗಿ ಏನು ನಡವಳಿಕೆಗಳಿದಾವೆ ಖಂಡಿತ ಅದನ್ನ ಗಂಭೀರವಾಗಿ ತಗೊಳ್ತಾ ಇದ್ದೀವಿ. ಯಾವುದೇ ಸರ್, ಇಲ್ಲಿ ಕೆಲಸ ಪಡ್ಕೊಳ್ಳೋದಕ್ಕಿಂತ ಕೆಲಸ ಉಳಿಸಿಕೊಳ್ಳೋದಕ್ಕೆ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಹಳ ಜನ, ಕೆಲಸ ಉಳಿಬೇಕು ಅನ್ನೋ ಕಾರಣಕ್ಕೆ. ಈಗ ಎರಡು ರೀತಿ ಇದೆ. ಒಂದು, ಈಗಾಗಲೇ 4-5 ಸುಮಾರು 15-20 ವರ್ಷ ಕೆಲಸ ಮಾಡಿರುವಂತವ್ರು ಇದ್ದಾರೆ. ಇನ್ನ ಕೆಲವರು ಹೊಸದಾಗಿ ಅಥವಾ ಇತ್ತೀಚೆಗೆ ಕೆಲವರು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಇನ್ನು ಕೆಲವರು ಹೊಸದಾಗಿ ಇದನ್ನ ಪ್ರಯತ್ನ ಮಾಡೋಣ ಅಂತಕ್ಕಂಥವ್ರು ಇದ್ದಾರೆ. ಈ ರೀತಿ 3-4 ಕ್ಯಾಟಗರಿ ಇದ್ದಾರೆ. ಅದರಿಂದ ನಾವು ಇದನ್ನ ಯಾವುದೇ ಕಾರಣಕ್ಕೂ ಈ ರೀತಿ ಅಕ್ರಮಗಳು ಮಾಡುವಂತದಕ್ಕೆ ಅವಕಾಶ ಕೊಡಲ್ಲ. ಸರ್, ಈಗ ಕೋರ್ಟ್ನ ಆದೇಶ ಇರೋದು ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನೋದು ಕೋರ್ಟ್ನ ಆದೇಶದ ನಿಲುವು ಇರೋದು ಅಥವಾ ಉದ್ದೇಶ ಇರೋದು ಆ ರೀತಿ. ಬಟ್ ಈ ರೀತಿ ಫೇಕ್ ಸರ್ಟಿಫಿಕೇಟ್ ಅನ್ನ ತಂದ್ಕೊಂಡು ನಾನು ಕೆಲಸ ಉಳಿಸ್ಕೊಳ್ತೀನಿ, ಕೆಲಸ ಪಡ್ಕೊಳ್ತೀನಿ ಅಂತಂದ್ರೆ ಗುಣಮಟ್ಟದ ಶಿಕ್ಷಣದ ಕಥೆ ಏನಾಗಬೇಕು? ಖಂಡಿತ ಈಗ ಏನಾಗತ್ತೆ ಪ್ರಶ್ನೆ, ಈಗ ನಾವು ಆ ರೀತಿಯಾಗಿ ಚರ್ಚೆ ಮಾಡಕ್ ಹೋದಾಗ ಈಗ 15-20 ವರ್ಷಗಳಿಂದ ನಾವು ಏನು PhD ನೆಟ್ಟು ಸ್ಲೆಟ್ಟು ಮಾನದಂಡಗಳನ್ನ ನಾವು ಅದನ್ನ
UGC ಇರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನ ಅನುಷ್ಠಾನ ಮಾಡಿರ್ಲಿಲ್ಲ. ಓಕೆ, ಈಗ 2018ರ UGCಯ ಏನು ಹೊಸ ಮಾನದಂಡಗಳ ಮೇಲೆ ಇವೆಲ್ಲ ನ್ಯಾಯಾಲಯದ ಮೆಟ್ಲನ್ನ ಏರಿದಂತ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ UGC ಮಾನದಂಡಗಳಂತೆ ಏನು ನೆಟ್ಟು ಸ್ಲೆಕ್ಟು PhD ಇರ್ಲೇಬೇಕು ಅಂತಕ್ಕಂಥದ್ದು ಬಂದಿದ್ದು. ಅದಕ್ಕೆ ಮುಂಚೆ ಎಲ್ರೂ ಇವತ್ತು ಅವರೇ ಪಾಠ ಹೇಳ್ಕೊಡ್ತಾ ಇದ್ದಿದ್ದು, ವ್ಯವಸ್ಥೆಯನ್ನ ನಡೆಸಿರ್ತಕ್ಕಂಥದ್ದು ಈ ಒಂದು ಅತಿಥಿ ಉಪನ್ಯಾಸಕರ. ನಾವು ಅದನ್ನ ಏಕಾಏಕಿ ಗುಣಮಟ್ಟ ಕಾಯ್ದುಕೊಳ್ಬೇಕು ಅಂತಕ್ಕಂಥದ್ದು ಉದ್ದೇಶ, ಅದರಲ್ಲಿ ಎರಡು ಮಾತು ಇಲ್ಲ. ಆದ್ರೆ ನಾಳೆ ಬೆಳಗ್ಗೆ ಪ್ರಶ್ನೆ ಉದ್ಭವ ಆಗುತ್ತೆ, ಹಂಗಾರೆ ಇದುವರೆಗೂ ಪಾಠ ಮಾಡಿದ್ದು ಗುಣಮಟ್ಟದ ಶಿಕ್ಷಣ ಅಲ್ವಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದರಿಂದ ನಾವು ಆ ವಿಚಾರವನ್ನ ಬದಿಗೊತ್ತಿ ಈಗ ಏನು ಹೊಸ ಮಾನದಂಡಗಳ ಅಡಿಯಲ್ಲಿ ಯಾರು ಅರ್ಹರಿದ್ದಾರೆ ಅವರನ್ನ ಏನು ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ನೀವ್ ಹೇಳಿದಾಗೆ ಏನು ಇವತ್ತು ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸರ್, ಇಲ್ಲಿ ಸರ್ಟಿಫಿಕೇಟ್ ನ ಮಾನಿಟರ್ ಮಾಡೋದಕ್ಕೆ ಪ್ರಾಂಶುಪಾಲರನ್ನ ಹೊರತುಪಡಿಸಿದ ವ್ಯವಸ್ಥೆ ಏನಾದ್ರೂ ಜಾರಿ ಮಾಡ್ತೀರಾ? ಇಲ್ಲ, ಈಗ ನಾವು ಈಗ ಅದನ್ನೇ ನಾನೀಗ ಏನು ನೀವು ಮಾಹಿತಿಯನ್ನ ತಾವು ಕಲೆ ಹಾಕಿ ಹೊರತಂದಿದ್ದೀರಾ, ಖಂಡಿತ ಇದ್ರ ಬಗ್ಗೆ ನಾವೇನೀಗ ಪ್ರಕ್ರಿಯೆಗಳು ಪ್ರಾರಂಭ ಮಾಡ್ತೀವಿ. ಇದಾದ ನಂತರ ಈಗ ಒಂದು ಬಾರಿ ನೈಜತೆ ಪರಿಶೀಲನೆ ಆದ್ಮೇಲೆ ಮತ್ತೆ ಪದೇ ಪದೇ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಅದಕ್ಕಾಗಿ ನಾನು ಈಗ ಕಣ್ ತಪ್ಪಿಸಿ ಅಥವಾ ಈ ತರ ಮಾಡಿರುವಂತದ್ದು ಅಥವಾ ಅಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ನೀವು ಹೇಳಿದಾಗೆ ಪ್ರಾಂಶುಪಾಲರು ಮತ್ತೊಬ್ರು ಎಡವಿರ್ತಕ್ಕಂಥದ್ದು ಅಥವಾ ಶಾಮೀಲ್ ಆಗಿರ್ತಕ್ಕಂಥದ್ದಿದ್ರೆ ಇದೊಂದು ಸ್ಪಷ್ಟವಾದಂತ ಸಂದೇಶವನ್ನ ನಾವು ಸುಧಾಕರ್ ಅವರೇ, ಒಂದು ಹೊಸದಾಗಿ ಸಬ್ಮಿಟ್ ಮಾಡೋದನ್ನ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡಬೇಕು ಮತ್ತು ಈಗ ಆಗ್ಲೇ ಸಬ್ಮಿಟ್ ಆಗಿರೋದನ್ನ ರಿವ್ಯೂ ಕೂಡ ಮಾಡಬೇಕಾಗತ್ತೆ ಅನ್ಸುತ್ತೆ. ಖಂಡಿತ ನೀವ್ ಹೇಳುವಂತದ್ದು, ಯಾಕಂದ್ರೆ ಇದು ಮೊನ್ನೆ ಆಗಿರ್ತಕ್ಕಂಥ ಒಂದು ಅವ್ಯವಹಾರ ಅಂತಕ್ಕಂಥದ್ದಲ್ಲ. ಇದು ಬಹುಶಃ ಕೆಲವರು ಬಹಳ ದಿನಗಳಿಂದ ಬಹುಶಃ ಇದನ್ನ ಮಾಡ್ಕೊಂಡು ಬಂದಿರ್ತಾರೆ. ಅದರಿಂದ ಈಗ ಬೆಳಕಿಗೆ ಬರ್ತಾ ಇರೋದ್ರಿಂದ ಖಂಡಿತ ಇವು ಏನು ಹೊರ ರಾಜ್ಯಗಳ ಏನು ವಿಶ್ವವಿದ್ಯಾಲಯಗಳಿದೆ ಅದನ್ನೆಲ್ಲ ಸಮಗ್ರವಾಗಿ ಅದನ್ನ ಒಂದು ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ನಾವು ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಇದ್ರ ಮಧ್ಯೆ ಕೊನೆಯದಾಗ ಒಂದು ಈ ಏಜೆಂಟ್ರುಗಳು ಹುಟ್ಕೊಂಡಿದ್ದಾರೆ, ಅವರನ್ನ ಮಟ್ಟ ಹಾಕಬೇಕು ಅಂತಂದ್ರೆ ನೀವು ಹೋಮ್ ಮಿನಿಸ್ಟರ್ ಜೊತೆನೆ ಮಾತನಾಡ್ಬೇಕು ಇದಕ್ಕೆ. ಇಲ್ಲ, ಈಗ ಅದಕ್ಕೆ ನಾವು ಮೊದಲು ಪ್ರಾಥಮಿಕವಾಗಿ ನಾವು ಪ್ರಿಲಿಮಿನರಿ ಆಗಿ ನಾವು ಇದನ್ನ ಒಂದು ಹಂತಕ್ಕೆ ತಗೊಂಡ್ಬಂದು ನಂತರ ಇದನ್ನ ಕಾನೂನಿನ ರೀತಿಯಲ್ಲಿ ಏನ್ ಕ್ರಮ ಆಗಬೇಕು ಖಂಡಿತ ನಾನು ಗೃಹ ಸಚಿವರ ಸಹಕಾರ ಮತ್ತು ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ತೇವೆ. ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ವಂಚನೆ ಮಾಡ್ತಕ್ಕಂಥದ್ದಕ್ಕೆ ಖಂಡಿತ ನಾವು ಪ್ರೋತ್ಸಾಹ ಕೊಡಲ್ಲ. ಎಸ್, ಥ್ಯಾಂಕ್ ಯು ಡಾಕ್ಟರ್ MC ಸುಧಾಕರ್ ಅವರೇ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ರಿವ್ಯೂ ಸಿಸ್ಟಮ್ ಅನ್ನ ಜಾರಿ ಮಾಡ್ತೀವಿ, ಇದರ ಬಗ್ಗೆ ಯೋಚನೆ ಮಾಡ್ತೀವಿ. ಸುವರ್ಣ ನ್ಯೂಸ್ನ ವರದಿಯ ಬಳಿಕ ಈ ವಿಚಾರ ಬೆಳಕಿಗೆ ಬಂದಿದೆ, ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಇದೆ ಇದು ಅನ್ನುವಂಥ ಅನುಮಾನ ನಮಗಿದೆ. ಆದಷ್ಟು ಶೀಘ್ರ ಈ ವ್ಯವಸ್ಥೆಯನ್ನ ಕರೆಕ್ಟ್ ಮಾಡ್ತೀವಿ ನಾವು ಅಂತ ಡಾಕ್ಟರ್ MC ಸುಧಾಕರ್ ಅವರು ಸುವರ್ಣ ನ್ಯೂಸ್ ಮುಖಾಂತರ ಕೊಟ್ಟಿರುವಂತ ಭರವಸೆ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ಈರಯ್ಯ ಅವರು ಅತಿಥಿ ಉಪನ್ಯಾಸಕರು. ಈರಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಇನ್ನು ಅತಿಥಿ ಉಪನ್ಯಾಸಕರ ಪರ ಹೋರಾಟಗಾರ ಶಿವು ಅವ್ರ ಜೊತೆ ಇದ್ದಾರೆ. ಶಿವು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಈಗ ಈರಯ್ಯ ಅವರೇ ಏನ್ ಹೇಳ್ತೀರಿ? ಬಹುಶಃ ಒಂದು ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಹೊಸದಾದ ನಿಯಮವನ್ನ ಜಾರಿಗೆ ಬಂದ್ರೆ ಅಲ್ಲೂ ಕೂಡ ಲೋಪಗಳು ಕಾಣಿಸ್ತಾ ಇದಾವೆ. ಸರ್, ಇದು ಏನಾಗಿದೆ ಅಂದ್ರೆ ಈಗ ಯಾವಾಗ 2008 UGC ರೂಲ್ ಬಂತಲ್ಲ, UGC ರೂಲ್ ಬಂದ್ಮೇಲೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಬಹಳಷ್ಟು ಜನ ಏನ್ ಮಾಡ್ತಿದ್ದಾರೆ, ಹೊರ ರಾಜ್ಯದ ಉತ್ತರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು ಅಥವಾ ಒಡಿಸ್ಸಾ ಆಗಿರ್ಬೋದು, ಬೇರೆ ಬೇರೆ ಹೊರ ರಾಜ್ಯಗಳಿಂದ PhDಗಳನ್ನ 3-4 ಲಕ್ಷ ರೂಪಾಯಿಗೆ ತಗೊಂಡ್ಬರ್ತಾರೆ ಸರ್. ಅವರು ತಗೊಂಬಂದು ಇಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಿದ್ದಾರೆ. ಈಗ ಆಗಿರ್ಬೋದು ಸರ್, ಈ ಹಿಂಚೆನೂ ಕೊಡ್ತೀವಿ. ಈಗ ನೋಡಿ, ನಿಮ್ಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಸರ್ 2013-14ರಲ್ಲಿ ಅವರು ಈ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಸರ್. ಅಂದ್ರೆ ಮುಂದೆಲ್ಲ ಒಂದಿನ ನಾವೆಲ್ಲರೂ ಕ್ವಾಲಿಫೈ ಆಗ್ಬೇಕು. ಯಾಕಂದ್ರೆ ನೆಟ್ ಸೆಟ್ ಪಾಸ್ ಆಗ್ಬೇಕಾದ್ರೆ ಸುಲಭ ಇಲ್ಲ ಸರ್, ಓದ್ಬೇಕಾಗುತ್ತೆ, ಬಹಳಷ್ಟು ಕಷ್ಟಪಟ್ಟು ಓದಿ ಪಾಸ್ ಆಗ್ಬೇಕಾಗುತ್ತೆ. PhD ಏನಾಗಿದೆ ಅಂದ್ರೆ ಒಂಥರ ಹೈಸ್ಕೂಲ್ ಅಲ್ಲಿ ಇದು ಸಿಗುತ್ತಲ್ಲ, ಲಾಲಿಪಾಪ್ ಸಿಗುತ್ತಲ್ಲ, ಆ ರೀತಿ ಆಗ್ಬಿಟ್ಟಿದೆ ಸರ್. ನೀವು 3 ಲಕ್ಷ 4 ಲಕ್ಷ ಕೊಟ್ಬಿಟ್ರೆ ಹೊರಗಡೆ ಹೊರ ರಾಜ್ಯದಲ್ಲಿ ಆರಾಮ್ಸೆ ನಿಮ್ಗೆ ಏನ್ ಸಿಗುತ್ತೆ ಸರ್, PhD ಸಿಕ್ಬಿಡುತ್ತೆ. ಹೀಗಾಗಿ ಇವರು ತಮ್ಮ ಕೆಲಸನ ಸರ್ ಹೇಳಿದ್ರಲ್ಲ, ಅವರು ಸಚಿವರು ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ತಮ್ಮ ಇರೋ ಕೆಲಸನ ಉಳಿಸ್ಕೊಳ್ಳೋ ಸಲುವಾಗಿ ಇವರು ನಾನಾ ದಾರಿಯನ್ನು ಹುಡುಕಾಡಿ MPhil ಆಗಿರ್ಬೋದು, PhD ಆಗಿರ್ಬೋದು, ಫೇಕ್ PhDಗಳನ್ನ ತಗೊಂಡ್ಬಂದಿದ್ದಾರೆ ಸರ್. ನಿಮ್ಗೆ ಆಲ್ರೆಡಿ ಕೊಟ್ಟಿರೋ ಮಾಹಿತಿ ಪ್ರಕಾರ ನೋಡಿ ಸರ್, ಮೇಲೆ ಮೋನಾಡ್ ಯೂನಿವರ್ಸಿಟಿ ಅಂತ ಇದೆ ಸರ್, ಅದು ಕೆಳಗಡೆ ರಿಜಿಸ್ಟರ್ CL ಅಲ್ಲಿ ಓನಾಡ್ ಅಂತ ಇದೆ ಸರ್. ಹೀಗೆ ಬಹಳಷ್ಟು ಇದೆ ಸರ್. ಬಿಜಾಪುರ ಡಿಸ್ಟಿಕ್ ಅಲ್ಲೇ ಸರಿಸುಮಾರು ನಿಮ್ಗೆ 20-30 ಫೇಕ್ PhD ಇದ್ದವರು ಆಲ್ರೆಡಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಸರ್ ಇಲ್ಲಿ.
ಅದು ಬೇರೆ 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 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ದೇನಪ್ಪಾ ಅಂದ್ರೆ ಸಚಿವರಿಗೆ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಸೀರಿಯಸ್ ಆಗಿ ತನಿಖೆ ಆಗ್ಬೇಕು ಸರ್. ತನಿಖೆ ಆಗಿ ಮತ್ತೆ ಯಾರು ತಪ್ಪಿಸ್ತಾರಲ್ಲ ಅವ್ರ ವಿರುದ್ಧ ಕಠಿಣ ಕ್ರಮ ಸೀರಯ್ಯ ಅವರು ಹಾಗೆ ಇರಿ. ನಮ್ಮ ಜೊತೆಗೆ ಫಿರೋಜಿರಾವ್ ಅವರು ಕೂಡ ಜಾಯ್ನ್ ಆದ್ರು. ಫಿರೋಜಿರಾವ್ ಗಾಯಕ್ವಾಡ್ ಅತಿಥಿ ಉಪನ್ಯಾಸಕರು. ಫಿರೋಜಿರಾವ್ ಅವರು ನಮಸ್ಕಾರ. ನಮಸ್ತೆ ಸರ್. ಮೊದಲು ತಾವೇ ಇದರ ಬಗ್ಗೆ ಧ್ವನಿ ಎತ್ತಿದ್ರಿ, ಏನ್ ಹೇಳ್ತೀರಿ? ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ, ಇದು ಕೊಪ್ಪಳಕ್ಕೆ ಸೀಮಿತವಾಗಿಲ್ಲ. ಹೌದು ಸರ್, ರಾಜ್ಯಕ್ಕೆ ವ್ಯಾಪಿಸಿದೆ ಸರ್. ಸುಮಾರು ಇದ್ರ ಬಗ್ಗೆ ನಾನು ಒಂದು 7 ತಿಂಗಳಿಂದನೂ ನಾನು ಇದನ್ನ ಗುಪ್ತವಾಗಿ ಮಾಹಿತಿ ಕಕ್ಕೊಂಡು ಪ್ರತಿಯೊಂದು ಕಾಲೇಜಲ್ಲಿ ಲೀಗಲ್ ಆಗಿ ಎಲ್ಲ ತರಿಸ್ಕೊಂಡು ನೋಡಿದಾಗ ನನಗೆ ಅನಿಸ್ತು, ಈಗ ರಾಜ್ಯದಲ್ಲಿ ಕ್ವಾಲಿಟಿ ಶಿಕ್ಷಣ ವ್ಯವಸ್ಥೆ ಹಾಳಾಗೋಗಿದೆ. 8ನೇ ತರಗತಿಯಲ್ಲಿ ಸಿಗುತ್ತಲ್ಲ ಸರ್ ಲಾಲಿಪಾಪ್, ಈ ಸರ್ ಹೇಳಿದ್ರಲ್ಲ, ಆ ರೀತಿ ತೆಗೆದುಕೊಂಡು ಬಂದು ರಾಜಾರೋಷವಾಗಿ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಸರ್. ಇದು ಹೇಗಾಗಿದೆ ಅಂದ್ರೆ ಸರ್, ರಾಜ್ಯಾದ್ಯಂತ ಪ್ರತಿಯೊಂದು 434 ಕಾಲೇಜಲ್ಲಿ ಪ್ರತಿಯೊಂದು ಕಾಲೇಜಲ್ಲಿ ಒಂದು 8-10 ಜನ. ಎಕ್ಸಾಂಪಲ್ ಆಗಿ ಜಮಖಂಡಿ ಕಾಲೇಜಲ್ಲಿ ಎಟ್ ಎ ಟೈಮ್ ಒಂದೇ ವರ್ಷದಲ್ಲಿ ಒಂದು 10-12 ಜನ ಎಟ್ ಎ ಟೈಮ್ ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿಯಿಂದ ತಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಲ್ಲಿ ಕೂಡ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದೇ ರೀತಿ ತಂದಿದ್ದಾರೆ. ಶಾಪುರ್ ಕಾಲೇಜ್ ಪ್ರಾಂಶುಪಾಲರು ಶಾಮೀಲಾಗಿದ್ದಾರೆ. ದೇವದುರ್ಗ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಶಾಮೀಲಾಗಿದ್ದಾರೆ. ಸರ್ ಸುಮಾರು ಎಲ್ಲಿ ಕೇಳಿದ್ರು ಇದೆ. ಅದೊಂದು ಕಿಂಗ್ ಪಿನ್ ಇಟ್ಕೊಂಡು ಒಂದು ಗ್ಯಾಂಗ್ ಇದೆ ಸರ್. ಆ ಗ್ಯಾಂಗ್ ಮುಖಾಂತರನೇ ಇವ್ರು ಹೊರ ರಾಜ್ಯದಿಂದ PhD ತರಿಸ್ಕೊಂಡು ಈ ಪ್ರಾಮಾಣಿಕ ಇದ್ದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಕಮಿಷನರ್ ಮೇಡಮ್ ಹತ್ರ ಹೋಗಿ ಮನವಿ ಕೊಟ್ರೆ ಮೇಡಮ್ ಅವರು ಉಡಾಪೆ ಉತ್ತರಗಳನ್ನು ಕೊಡ್ತಾರೆ. ಅಂದ್ರೆ ಯಾವುದು ತನ್ನ ಮೇಲೆ ಹಾಕಬಾರ್ದು ಅನ್ನೋ ರೀತಿಯಲ್ಲಿ ಉಡಾಪೆ ಉತ್ತರಗಳನ್ನು ಕೊಟ್ಟು ಕಳಿಸ್ಕೊಡ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣನೇ ನಮ್ಮ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಸಚಿವರು ಈ ಬೇಜವಾಬ್ದಾರಿ. ಸಚಿವರು ಈಗ ಹೇಳ್ತಿದ್ದಾರೆ, ನಾವು ಮಾಡ್ತೀವಿ, ಸರಿ ಮಾಡ್ತೀವಿ, ರಿವ್ಯೂ ಮಾಡ್ತೀವಿ, ಮಾನಿಟರ್ ಸಿಸ್ಟಮ್ ಕರೆಕ್ಟ್ ಮಾಡ್ತೀವಿ ಅಂತ. ಸರ್ ಅವ್ರು ಯಾವುದು ಮಾಡಲ್ಲ. ನಾನು ಒಂದು ಪ್ರಶ್ನೆ ಉದ್ಭವಿಸ್ತೇನೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಸಚಿವರು ನಿನ್ನೆ ಹೇಳಿಕೆ ರೂಪದಲ್ಲಿ ಒಂದು ಹೇಳಿಕೆ ಕೊಟ್ರು, ಏನಂತ, ನಾವು ಜೆನ್ಯೂನ್ ತರಿಸ್ಕೊಳ್ತೀವಿ ಅಂತೇಳಿ. ಸರ್ ಜೆನ್ಯೂನ್ ತರಿಸಿಕೊಂಡ ನಂತರಕ್ಕೆ ಆ PhD ಪ್ರಮಾಣ ಪತ್ರ ಪ್ರಾಮಾಣಿಕವಾಗಿದೆ ಇದೆ ಅಂತ ಹೇಳೋದು ಕೂಡ ನಮಗೆ ಕಷ್ಟ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಸರ್ ಜೆನ್ಯೂನ್ ಯಾವ ರೀತಿ ತರಿಸ್ಕೊಳ್ತಿದ್ದಾರೆ ಅಂದ್ರೆ, ಯೂನಿವರ್ಸಿಟಿಗೆ ಈಗ ಎಕ್ಸಾಂಪಲ್ ಆಗಿ ಪ್ರಾಂಶುಪಾಲರು ಜಿಮೇಲ್ ಮುಖಾಂತರ ಜೆನ್ಯೂನ್ ತರಿಸ್ಕೊಳ್ಬೇಕು. ಕೆಲವು ಪ್ರಾಂಶುಪಾಲರು ಇನ್ವಾಲ್ವ್ ಆಗಿ ಏನ್ ಮಾಡಿದ್ರೆ, ಅತಿಥಿ ಉಪನ್ಯಾಸಕರ ಕಡೆನೆ ಪೋಸ್ಟಲ್ ಆರ್ಡರ್ ಕೊಟ್ಟು ಅವರೇ ತರಿಸ್ಕೊಳ್ತಿದ್ದಾರೆ ಅಂತ ಅವ್ರಿಗೆ ಕೊಡ್ತಿದ್ದಾರೆ. ಅವರು ಯಾರು ಎಲ್ಲಿ ತಂದಿರ್ತಾರಲ್ಲ ಅವ್ರು ಕಿಂಗ್ ಪಿನ್ಗೆ ಮೆಸೇಜ್ ಹಾಕಿ ಅಲ್ಲಿಂದ ಜೆನ್ಯೂನ್ ತರಿಸ್ಕೊಳ್ತಿದ್ದಾರೆ. ಸೊ ಇದು ಯೂನಿವರ್ಸಿಟಿಗೆ ಮುಟ್ಟಿರಾಗಲ್ಲ ಒಂದು ಲೆಟ್ರು. ಆಮೇಲೆ ಪ್ರಾಂಶುಪಾಲರು ಜಿಮೇಲ್ ಮುಖಾಂತರ ತರಿಸ್ಕೊಳ್ತಕ್ಕಂಥ ಜೆನ್ಯೂನ್ ಹೆಂಗಿದಾವ ಅಂದ್ರೆ, ಇಲ್ಲಿಂದ ಪೋಸ್ಟಲ್ ಆರ್ಡರ್ ಟ್ರ್ಯಾಕ್ ನಂಬರ್ ಟ್ರ್ಯಾಕ್ ID ಕಾಂಟ್ಯಾಕ್ಟ್ ಮಾಡಿದಾಗ ಕರೆಕ್ಟ್ ಕಾಲೇಜಿಂದ ಟ್ರ್ಯಾಕ್ ID ಹೋಗುತ್ತೆ. ಬಟ್ ಅಲ್ಲಿಂದ ಬರ್ತಕ್ಕಂಥ ಟ್ರ್ಯಾಕ್ ID ನಾವು ಇನ್ವೆಸ್ಟಿಗೇಷನ್ ಮಾಡಿ ಸರ್ಚ್ ಮಾಡಿದ್ರೆ ಆ ಟ್ರ್ಯಾಕ್ ID ಎಲ್ಲೋ, ಈಗ ಎಕ್ಸಾಂಪಲ್ ಆಗಿ ಅಣ್ಣಾಮಲೈ ಯೂನಿವರ್ಸಿಟಿಯಿಂದ ತರಿಸ್ಕೊಳ್ತಕ್ಕಂಥ ಜೆನ್ಯೂನ್ ಸರ್ಟಿಫಿಕೇಟ್ ಚಿಕ್ಕಮಂಗ್ಳೂರು ಜಿಲ್ಲೆ, ಬೆಂಗಳೂರು ಜಿಲ್ಲೆ ಎಲ್ಲೆಲ್ಲೋ ಬರ್ತಾವ ಸರ್. ಬಹುಶಃ ಈ ಯೂನಿವರ್ಸಿಟಿಗೆ ಗೊತ್ತಿಲ್ಲ ಈ ರೀತಿ ಫ್ರಾಡ್ ಮಾಡ್ತಿದ್ದಾರೆ ಅನ್ನೋದು. ಎಸ್, ಫಿರೋಜ್ ರವರ ಹಾಗೆ ಸಂಪರ್ಕದಲ್ಲಿ ಶಿವ ಅವರ ಏನ್ ಹೇಳ್ತೀರಿ? ಬಹುಶಃ ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಪ್ರಯತ್ನ, ಅಥವಾ ಕೋರ್ಟ್ ಆ ಸೂಚನೆಯನ್ನ ಕೊಟ್ರೆ ವ್ಯವಸ್ಥೆಯನ್ನ ಮತ್ತಷ್ಟು ಹಾಳು ಮಾಡುವ ಕೆಲಸಗಳಾಗ್ತಿದೆ. ಸರ್ ಏನಾಗಿದೆ ಅಂತಂದ್ರೆ, ಇತ್ತೀಚೆಗೆ ನಾವು ಅಕ್ಷಯ ಸಂಘಟನೆ ಕಡೆಯಿಂದ ಈ ಫಿರೋಜ್ ರಾವ್ ಇದ್ದು ನಮ್ಮ ಆಲ್ ಓವರ್ ಕರ್ನಾಟಕ ಯಾರ್ಯಾರು RTI ಇದ್ದಾರೋ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಆಲ್ ಓವರ್ ಕರ್ನಾಟಕನ ಫುಲ್ ಎಲ್ಲ ಇನ್ಫಾರ್ಮೇಷನ್ ತರಿಸಿದ್ವಿ ಸರ್. ಪ್ರತಿಯೊಂದು ಡಿಸ್ಟಿಕ್ಕಿಂದ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 2,000-3,000 ಜನ ಈಗಲೂ ಇನ್ನೂ ಸ್ಟಿಲ್ ಫೇಕ್ PhD ಇಟ್ಕೊಂಡು ಕೆಲಸ ಮಾಡ್ತಾವ್ರೆ ಸರ್. ಅದು ಇನ್ನೊಂದು ಏನಾಗಿದೆ ಅಂತಂದ್ರೆ, ಇದು ನಾವು ಮೊನ್ನೆ ರೀಸೆಂಟಾಗಿ ಸರ್ ಲೋಕಾಯುಕ್ತಕ್ಕೆ ಸಮೇತ ಮೊನ್ನೆ ಹೋಗಿ ನಾವು ಇದು ಕೊಟ್ವಿ, ಲೋಕಾಯುಕ್ತಕ್ಕೆ ಕೊಟ್ವಿ. ಮತ್ತು ಮೊನ್ನೆ ಆಯುಕ್ತರಾದಂಥ ಮಾನ್ಯ ಮಂಜುಶ್ರೀ ಮೇಡಮ್ ಕಮಿಷನರ್ ಅವ್ರಿಗೂ ಹೋಗಿ ಕೊಟ್ಟರೆ ಅವರು ದೇ ವೋಂಟ್ ಟೇಕ್ ಎನಿ ರಿಸ್ಕ್, ತೊಗೊಳಕ್ಕೆ ರೆಡಿ ಇಲ್ಲ ಅವ್ರು. ಆ್ಯಕ್ಚುಲಿ ಸರ್ ನಮ್ಮ ಒಂದು ನೀವು ಹೇಳಿದಾಗೆ ಸರ್, ನಮ್ಮ ಒಂದು ಸ್ಪಷ್ಟ ಒಂದು ಉತ್ತರ ಏನು ಅಂದರೆ ಸರ್, ಪ್ರಾಂಶುಪಾಲರಿಗೆ ಯಾವುದೇ ಕಾರಣಕ್ಕೂ ತನಿಖೆ ಕೊಡಬಾರ್ದು, ಯಾವುದೇ ವೆರಿಫಿಕೇಷನ್ಗೆ. ಎಲ್ಲ ಕಾಲೇಜ್ ಶಿಕ್ಷಣ ಇಲಾಖೆ ಏನಿದೆ ಇಲ್ಲಿ ಅಲ್ಲಿ ಆ ಹಂತದಲ್ಲಿ ಮಾಡಬೇಕನ್ನೋ ನಮ್ಮದು ಉದ್ದೇಶ ಸರ್. ಇಲ್ಲಿ ಪ್ರಾಂಶುಪಾಲರು ಅಂತ ಕೊಟ್ಟಾಗ ಅಲ್ಲೆಲ್ಲ ಅವ್ರವ್ರು ಗೊತ್ತಿರೋದ್ರಿಂದ ಅವರವರೇ ಮುಚ್ಚಿಟ್ಕೊಂಡು ಮೇಲ್ಗಡೆ ಯಾವುದೇ ಕಾರಣಕ್ಕೂ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಸೊ ಮೇಯ್ನ್ ಕಿಂಗ್ ಪಿನ್ಗಳು ಪ್ರಾಂಶುಪಾಲರು ಎಷ್ಟೋ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಆಲ್ ಓವರ್ ಕರ್ನಾಟಕ ಎಲ್ಲರನ್ನೂ ನಾವು ಕಾಂಟ್ಯಾಕ್ಟ್ ಮಾಡಿದಾಗ
ಅಂದ್ರೆ ಈ ವೆರಿಫಿಕೇಶನ್ ಪ್ರಕ್ರಿಯೆ ಹೆಂಗೆ ಆಗುತ್ತೆ ಶಿವು? ಸರ್ ಅದು ಸರ್ ಏನಂದ್ರೆ ಪ್ರಾಂಶುಪಾಲರಿಗೆ ಇವ್ರು ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ, ಈ ಎಲ್ಲ ಔಟ್ಡೇಟೆಡ್ ಅಲ್ಲ, ಆಲ್ಮೋಸ್ಟ್ ಈಗ ಯಾರು ಟೆಕ್ನಾಲಜಿ ಇರೋರು ಇಲ್ಲ ಸರ್. 45 ವರ್ಷ ಪ್ರಾಂಶುಪಾಲರು ಅವ್ರೇನ್ ಮಾಡ್ತಾರೆ, ಆಯ್ತು ಅಂತ ಸೈಲಿ ಸಿಗ್ನೇಚರ್ ಹಾಕಿ ಇದು ಮಾಡ್ತಾರೆ. ಅವ್ರಿಗೆ ಗೊತ್ತಿದ್ರು ಸಮೇತ ಅವರು ವೆರಿಫಿಕೇಶನ್ ಇಲ್ಲ, ನಾನೊಂದು ಸರ್ಟಿಫಿಕೇಟ್ ತಂದು ಕೊಟ್ರೆ ಮುಗೀತು ಅಷ್ಟೇ ಸರ್, ಅಷ್ಟೇ. ಅದರ ಸತ್ಯಾಸತ್ಯತೆ ಏನು, ಅದರ ನಿಜ ಏನು? ಸರ್ ಫೋಟೋಶಾಪ್ ಮಾಡಿದ್ದಾರೆ, ಆಮೇಲೆ QR ಕೋಡ್ ಅಂತ ಬರುತ್ತೆ, ಅದನ್ನ ನಾವು ಸ್ಕ್ಯಾನ್ ಮಾಡಿದ್ರೆ ಯಾವ್ದೋ ಫಾರ್ಮ್ ಅದು ತೋರಿಸ್ತಾ ಇದೆ. ಫಾರ್ಮ್ ಅದು ಈ QR ಕೋಡ್ ಬರುತ್ತಲ್ಲ ಸರ್ ಸರ್ಟಿಫಿಕೇಶನ್ ಅಲ್ಲಿ, ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಫಾರ್ಮ್ ಅದು ಬರ್ತಾ ಇದೆ ಸರ್, ಯಾವ್ದೋ ಫಾರ್ಮಾ ಮೆಡಿಸಿನ್ ರಿಲೇಟೆಡ್ ಬರ್ತಾ ಇದೆ ಸರ್. ಇದ್ರ ಸರ್ ನಮ್ಮ ಒಂದು ಆಗ್ರಹ ಇಷ್ಟೇ ಸರ್, ಅಕ್ಷಯ ಸಂಘಟನೆ ಕಡೆಯಿಂದ. ಸೊ ಆಲ್ ಓವರ್ ಕರ್ನಾಟಕ ಏನಿದೆ ಸರ್, ಯಾರು ಕಷ್ಟಪಟ್ಟು ಓದಿದಾರೋ ಅವ್ರಿಗೆ ಅವ್ರಿಗೆ ಒಂದು ನ್ಯಾಯ ಸಿಗಬೇಕು. ಇಲ್ಲಿ ಏನು ಹೊರಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಇನ್ ದ ಸೆನ್ಸ್ ಜಾಬ್ ಕಳ್ಕೊಂಡ್ರೆ ಒಂದು ಭಯದಲ್ಲಿ ಇನ್ನೂ 3-4 ಜನ ಫೇಕ್ PhD ತುಂಬ ತಂದಿ ಸರ್. ಇದು ಆಲ್ರೆಡಿ ಆಲ್ಮೋಸ್ಟ್ 7-8 ವರ್ಷದಿಂದ ಬರ್ತಾ ಇದೆ. ಈ ವಿಚಾರ ಆಲ್ಮೋಸ್ಟ್ ಯಾರು ಮಾನ್ಯ ಸುಧಾಕರ್ ಸರ್ಗೂ ಗೊತ್ತು, ಮಾನ್ಯ ಮಂಜುಶ್ರೀ ಮೇಡಮ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಬಟ್ ಅವ್ರು ನಾವು ಹೇಳ್ತಾ ಇರೋದು ಕಾಲೇಜ್ ಶಿಕ್ಷಣ ಇಲಾಖೆ ಏನಿದೆ ಕೇಂದ್ರ ಸ್ಥಾನದಲ್ಲಿ ಅಲ್ಲಿ ವೆರಿಫಿಕೇಶನ್ ಆಗಬೇಕು. ಎಸ್ ಶಿವರೇ ಮಾತಾಡ್ತೀನಿ. ನನಗೊಂದು ಬ್ರೇಕ್ನ ಸಮಯ, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.